ನೋಡಿ 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸಿಕೊಂಡಿದ್ದು ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗ್ತಾ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು, ಸಾರಥಿಯಾಗಿ ನಿಂತಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಯಶ್ ಅವರು ನಟ. ಈಗ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಅಂತೆ ಕಂತೆಗಳು, ಚರ್ಚೆಗಳು, ಲೆಕ್ಕಾಚಾರಗಳು ಎಲ್ಲವೂ ಕೂಡ ನಡೀತಾ ಇದೆ. ಈಗ ಟಿಕೆಟ್ ಫೈಟ್ ಮುಂದುವರಿತಾ ಇದ್ದು ಮಂಡ್ಯ ಲೋಕ ಅಖಾಡಕ್ಕೆ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂಟ್ರಿ ಕೊಡ್ತಾರಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಮಂಡ್ಯದಿಂದ BJPಯಿಂದ ನನಗೆ ಟಿಕೆಟ್ ಬೇಕು, BJPಯಿಂದ ನಾನು ಸ್ಪರ್ಧೆ ಮಾಡ್ತೀನಿ, ನಮಗೆ ಬಿಟ್ಕೊಡಿ ಅಂತೇಳಿ ಸುಮಲತಾ ಅವರು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಲತಾ ಅವರ ಆಪ್ತ ಇಂಡವಾಳ ಸಚ್ಚಿದಾನಂದ ಅವರು ಬೇಸರವನ್ನು ಹೊರಹಾಕಿದ್ರು. ದೂರ ದೂರ ಅನ್ನುವ ರೀತಿಯಲ್ಲಿ ನಡೆಯನ್ನು ತೋರ್ತಾ ಇದ್ರು. ಇಂಡವಾಳ ಸಚ್ಚಿದಾನಂದ ಅವರ ಜೊತೆಯಲ್ಲಿ ದರ್ಶನ್ ತುಂಬ ಚೆನ್ನಾಗಿದ್ದಾರೆ, ಆಪ್ತರಲ್ಲಿ ಅವರು ಕೂಡ ಒಬ್ಬರು. ಹಾಗಾಗಿ ದರ್ಶನ್ ಮಧ್ಯಪ್ರವೇಶ ಮಾಡಿ ಇಂಡವಾಳು ಸಚ್ಚಿದಾನಂದ ಅಲ್ಲಿರುವಂಥ ವೈಮನಸ್ಸನ್ನು ಶಮನ ಮಾಡ್ತಾರ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ನೋಡಿ, ಇವತ್ತು ಬೆಂಗಳೂರಲ್ಲಿ ಸುಮಲತಾ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ಏರ್ಪಡ್ತಾ ಇದೆ. ಸಭೆಯಲ್ಲಿ ಬಹುತೇಕ ಮಂಡ್ಯ ನಾಯಕರು ಭಾಗಿಯಾಗ್ತಿದ್ದಾರೆ. ಇಂಡವಾಳು ಸಚ್ಚಿದಾನಂದ ಅವರು ಕೂಡ ಬರ್ತಾರೆ ಎನ್ನುವ ಚರ್ಚೆ ಇದೆ. ಈಗ ಇಂಡವಾಳು ಸಚ್ಚಿದಾನಂದ ಹಾಗೂ ಸುಮಲತಾ ಅವರ ನಡುವೆ ಒಂದಷ್ಟು ವೈಮನಸ್ಸು ಉಂಟಾಗಿದೆ. ಅದನ್ನು ಶಮನ ಮಾಡೋದಕ್ಕೆ ದರ್ಶನ್ ಎಂಟ್ರಿ ಕೊಡ್ತಿದ್ದಾರೆ ಎನ್ನುವ ಚರ್ಚೆಗಳು ಮಂಡ್ಯದಲ್ಲಿ ನಡೀತಾ ಇದೆ. ಈಗ ಆ ಚರ್ಚೆಯ ವಿಚಾರ ಬೆಂಗಳೂರಲ್ಲಿರುವಂತಹ ಸುಮಲತಾ ಅಂಬರೀಷ್ ಅವರ ನಿವಾಸ ಅಲ್ಲಿಗೆ ಶಿಫ್ಟ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸುಮಲತಾ ಅಂಬರೀಷ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ದಿವಿತ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ದಿವಿತ್, ಸದ್ಯಕ್ಕೆ ಸುಮಲತಾ ಅಂಬರೀಷ್ ಅವರ ನಿವಾಸದ ಬಳಿ ಏನು ಬೆಳವಣಿಗೆ ಆಗ್ತಾ ಇದೆ? ಸುಮಲತಾ ನಿವಾಸದ ಬಳಿ ಇದ್ದೀವಿ, ಬೆಂಗಳೂರಿನ JP ನಗರದ ನಿವಾಸದ ಬಳಿ. ಸದ್ಯಕ್ಕೆ ಈಗ ಇಲ್ಲಿ ಯಾರು ಕೂಡ ಬರೋದು ಹೋಗೋದು ಕಾಣ್ತಾ ಇಲ್ಲ. ಆದರೆ ಸಂಜೆ 4 ಗಂಟೆಯ ಮೇಲೆ ಮಹತ್ವದ ಸಭೆ ನಡೆಯುತ್ತೆ ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇಲ್ಲಿ ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ಮಾಡಲಾಗುತ್ತೆ, ಯಾಕಂತಂದರೆ BJPಯಲ್ಲೇ ಸ್ಪರ್ಧೆ ಮಾಡಬೇಕು, ನಾನು ಮಾಡೇ ಮಾಡ್ತೀನಿ ಅಂತೇಳಿ ಕಡ್ಡಿ ಮುರಿದಂಗೆ ಹೇಳಿರುವಂಥ ಸುಮಲತಾ ಇವತ್ತು ತಮ್ಮ ಆಪ್ತರೊಂದಿಗೆ, ಕಾರ್ಯಕರ್ತರೊಂದಿಗೆ, ಮುಖಂಡರೊಂದಿಗೆ ಮಹತ್ವದ ಸಭೆಯನ್ನು ಮಾಡ್ತಾರೆ. ಈ ಸಭೆಯ ಮೇನ್ ಹೈಲೈಟ್ ಅಂತಂದರೆ BJPಯಿಂದ ಸ್ಪರ್ಧೆ ಮಾಡಬೇಕಾ ಬೇಡವಾ, ಅವಕಾಶವನ್ನು ಕೊಡ್ತಾರಾ ಕೊಡೋದಿಲ್ವಾ ಅಂತ. ಮತ್ತೊಂದು ಕಡೆ ಈ MLA ಚುನಾವಣೆಯ ಹಿಂದೆ ಅವರ ಅತ್ಯಾಪ್ತರಾದಂಥ ಸಚ್ಚಿದಾನಂದ ಅವರು ಈಗ MLA ಚುನಾವಣೆ ಬಳಿಕ ಅವರು ಒಂದು ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಈ ಸಭೆಯಲ್ಲಿ ಅವರನ್ನು ಒಂದು ಮಾಡುವಂಥ ಸಾರಥ್ಯವನ್ನು ನಟ ದರ್ಶನ್ ವಹಿಸಿದ್ದಾರೆ ಅಂತೇಳಿ ಈ ಬಾರಿನೂ ಕೂಡ ಚುನಾವಣೆಯ ಸಾರಥ್ಯವನ್ನು ಅವರೇ ವಹಿಸಿದ್ದಾರೆ. ಅವರೇ ಕರೆದುಕೊಂಡು ಬಂದು ಅವರನ್ನು ಏನು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅವರನ್ನು ಒಂದು ಮಾಡಿ ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಸಚ್ಚಿದಾನಂದ ಇಲ್ಲದಂಥ ಚುನಾವಣೆ ಅದು ಬಹಳ ಕಷ್ಟ ಸಾಧ್ಯ. ಯಾಕಂತಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ಪ್ರಚಾರ ಆಗಬೇಕು, ಯಾವ ರೀತಿ ಜನರಿಗೆ ಮನದಟ್ಟು ಮಾಡಬೇಕು, ಪ್ರತಿಯೊಂದು ಚಾಣಕ್ಯತನವನ್ನು ತೋರಿಸಿದ್ದು ಸಚ್ಚಿದಾನಂದ, ಪ್ರತಿಯೊಬ್ಬರಿಗೂ ಕೂಡ ರೂಟ್ ಮ್ಯಾಪ್ ಹಾಕಿಕೊಟ್ಟಿದ್ದು ಕೂಡ ಇದೇ ಸಚ್ಚಿದಾನಂದ. ಸೊ ಹೀಗಾಗಿ ಅವರು ಇಲ್ಲದೆ ಅವರ ಏನು ಅಧ್ಯಕ್ಷತೆ ಇಲ್ಲದೆ ಈ ಚುನಾವಣೆಯನ್ನು ಮುಂದೆ ನಡೆಸೋದು ಕಷ್ಟ ಅಂತೇಳಿ ಅರಿತಂತಹ ಅವರ ಕಾರ್ಯಕರ್ತರು, ಆಪ್ತರು, ಮುಖಂಡರ ಜೊತೆಗೆ ದರ್ಶನ್ ಇವತ್ತು ಅವರನ್ನು ಈ ಒಂದು ಸಭೆಯಲ್ಲಿ ಒಂದು ಮಾಡಬೇಕು ಅಂತ ಬಹಳ ಪ್ರಮುಖವಾಗಿ ಮತ್ತೊಂದು ಕಡೆ BJPಯಿಂದನೇ ನಿಲ್ಲಬೇಕಾ ಅಥವಾ ಪಕ್ಷೇತರವಾಗಿ ನಿಲ್ಲಬೇಕಾ ಅಂತೇಳಿ ಇವತ್ತು ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯೇ ಮಂಡ್ಯದಿಂದ ಫಿಕ್ಸ್ ಅಂತಾದರೆ ಪಕ್ಷೇತರವಾಗಿ ನಿಂತು ಮತ್ತೆ ಸ್ವಾಭಿಮಾನದ ಕಾರ್ಡ್ ಪ್ಲೇ ಮಾಡೋದಕ್ಕೆ ಸುಮಲತಾ ರೆಡಿ ಇದ್ದಾರೆ. ಜೊತೆಗೆ ಅದಕ್ಕೆ ನಟ ದರ್ಶನ್ ಕೂಡ ಸಾಥ್ ಕೊಡ್ತಾರೆ, ಸಚ್ಚಿದಾನಂದ ಕೂಡ ಅವರ ಜೊತೆ ನಿಲ್ತಾರೆ ಅನ್ನುವಂಥದ್ದು. ಸೊ ಇವತ್ತಿನ ಮಹತ್ವದ ಸಭೆಯಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಕಾದು ನೋಡಬೇಕಾಗುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿವಿತ್. ನೋಡೋಣ ಇವತ್ತು ಸಂಜೆ 4 ಗಂಟೆಗೆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತೇಳಿ.